ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಬೈದನ ಹಿರೇಮಠ ಸಂಸ್ಥಾನ ಲಾಡ್ಗೇರಿಯಲ್ಲಿ ಸಂಜೆ ಕನ್ನಡ ದಿನಪತ್ರಿಕೆ ವತಿಯಿಂದ ಹೊರತರುತ್ತಿರುವ 2019ರ ಕ್ಯಾಲೆಂಡರ್ ಬಿಡುಗಡೆಯ ಸಮಾರಂಭ. 1 ತಿಂಗಳ ಕಾಲ ವಿಜೃಂಭಣೆಯಿಂದ ಆಚರಿಸುವ ಏಕೈಕ ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವ. ಈ ನಿಮಿತ್ತವಾಗಿ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮ. ಲಿಂಗಾಯತ ಮಹಾಮರ ಬಸವಸೇವಾ ಪ್ರತಿಷ್ಠಾನ ಬೀದರ್ ವತಿಯಿಂದ ಇಷ್ಟಲಿಂಗ ಯೋಗದೊಂದಿಗೆ 2019ಕ್ಕೆ ಪಾದಾರ್ಪಣೆಯ ಕಾರ್ಯಕ್ರಮ. ಸಂತ ಬಾಲಬ್ರಹ್ಮಚಾರಿ ದೇವಶ್ರೀ ಮಹಾದು ಅಪ್ಪನವರ 137ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಗೌಳಿ ಸಮಾಜ ವತಿಯಿಂದ ಕುಲಗುರುಗಳ ಭಾವಚಿತ್ರದ ಭವ್ಯ ಮೆರವಣಿಗೆ. ನಗರದ ಸಿಂಧೂಲ್ ಕಲ್ಯಾಣ ಮಂಟಪದಲ್ಲಿ ವಿಕಾಸದ ಈವೆಂಟ್ ಪ್ಲಾನರ್ ವತಿಯಿಂದ ಹೊಸ ವರ್ಷಾಚರಣೆಯ ವಿಶೇಷ ಕಾರ್ಯಕ್ರಮ. ಈ ಪ್ರಯುಕ್ತವಾಗಿ ಜಿಲ್ಲೆಯ 50 ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಪದ್ಮಶ್ರೀ ಡಾ. ಸೂಲಗಿತ್ತಿ ನರಸಮ್ಮಗೆ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ವಾರ್ತೆಯ ವಿವರಗಳು. 1982ರಲ್ಲಿ ಆರಂಭವಾದ ಸಮಸ್ತ ಕನ್ನಡಿಗರ ನೆಚ್ಚಿನ ಹಾಗೂ ಸಮೃದ್ಧಿ ದಿನಪತ್ರಿಕೆ ಸಂಜೆವಾಣಿ ದಿನಪತ್ರಿಕೆಯಾಗಿದೆ. ಸಂಜೆ ಕನ್ನಡ ದಿನಪತ್ರಿಕೆ ವತಿಯಿಂದ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ 2019ರ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಎಲ್ಲಾ ಗಣ್ಯರ ಸಮ್ಮುಖದಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಲಾಯಿತು. ಇದೇ ವೇಳೆಯಲ್ಲಿ ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಹಲವು ಪತ್ರಿಕಾ ಬಾಂಧವರಿಗೆ ಸಂಜೆ ಕನ್ನಡ ದಿನಪತ್ರಿಕೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಲಾಡ್ಗೇರಿ ಹಿರೇಮಠ ಸಂಸ್ಥಾನದಲ್ಲಿ ನಾಡಿನ ಹೆಮ್ಮೆ ಹಾಗೂ ಸಮೃದ್ಧಿ ದಿನಪತ್ರಿಕೆ ಎನಿಸಿದ ಸಂಜೆವಾಣಿ ಕನ್ನಡ ದಿನಪತ್ರಿಕೆ ಹೊರತಂದಿರುವ 2019ನೇ ವರ್ಷದ ನೂತನ ದಿನದರ್ಶಿಕೆ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವ ಅಶೋಕ್ ಕುಮಾರ್ ಕರಂಜಿ ಅವರು ಮಾತನಾಡಿದರು. ಕೇಕ್ ಕತ್ತರಿಸಿ ಸಿಕ್ಕಾಪಟ್ಟೆ ಮದ್ಯ ಸೇವನೆಯನ್ನ ಮಾಡಿ ಹಣದೊಂದು ವೆಚ್ಚ ಮಾಡುವ ಬದಲಾಗಿ ದಾನ ಧರ್ಮ ಮಾಡಿ ಪರೋಪಕಾರ ಮೆರೆಯಬೇಕು. ಬಾರ್ಗಳಿಗೋ ಅಥವಾ ಪಬ್ಗಳಿಗೋ ತೆರಳಿ ಹೊಸ ವರ್ಷ ಆಚರಿಸುವ ಬದಲಾಗಿ ಇಂತಹ ಮಠ ಮಂದಿರಗಳಿಗೆ ತೆರಳಿ ಪೂಜ್ಯರ ವಾಣಿಯನ್ನು ಆಲಿಸುವುದು ಸೂಕ್ತ ಎಂದು ಅಭಿಪ್ರಾಯವನ್ನ ಪಟ್ಟರು. ಎಲ್ಲರೂ ಇಲ್ಲಿ ಸಮಯ ಕೊಟ್ಟು ಬಂದಿದ್ದಕ್ಕಾಗಿ ಹಾಗೂ ನಮ್ಮ ಗುರುಗಳ ಮಠಕ್ಕೆ ನಾವು ಇದು 2ನೇ 3ನೇ ಸಲ ಬರ್ತಾ ಇದ್ದೀನಿ. ಅವರ ಆಶೀರ್ವಾದ ಈ ಸಂದರ್ಭದಲ್ಲಾದರೂ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೀವಿ. ನಾವೆಲ್ಲ ಬಂದು ನಮಗೆಲ್ಲ ಕರೆಸಿ ನಮಗೆ 2 ಮಾತು ಆಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು 2019ನೇ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಸಂಜೆವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿರುವ ಶಿವಕುಮಾರ್ ಸ್ವಾಮಿಯವರು ಮಾತನಾಡಿ, ಸುಮಾರು 1982ರಿಂದ ಕರ್ನಾಟಕ ರಾಜ್ಯದಲ್ಲಿ ಸಮಾಜಕ್ಕೆ ತಾಜಾ ಸುದ್ದಿಗಳನ್ನು ಬಿತ್ತರಿಸುವ ಚೊಚ್ಚಲ ಪತ್ರಿಕೆಯು ಸಂಜೆವಾಣಿಯಾಗಿದೆ. ಕನ್ನಡದ ಮೊಟ್ಟಮೊದಲ ಈ ಪತ್ರಿಕೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿದ್ದು 36 ವರ್ಷಗಳಿಂದ ಗ್ರಾಹಕರಿಗೆ ತಾಜಾ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕವಾಗಿ ಗ್ರಾಹಕರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ಸು ಕಂಡಿದೆ. ಅದರಂತೆ ಸಂಜೆವಾಣಿ ಅಪರಾಧ ಸುದ್ದಿಗಳನ್ನು ಬಹುಬೇಗ ಬಿತ್ತರಿಸುವಲ್ಲಿ ಒಂದು ಹೆಜ್ಜೆ ಮುಂದೆ ಹೊಂದಿದ್ದು, ಇತ್ತೀಚೆಗೆ ಆರೋಗ್ಯ, ಆಧ್ಯಾತ್ಮ ಹಾಗೂ ಚಿಂತನ ಮಂಥನಕ್ಕೂ ನಿಸ್ಸೀಮವಾಗಿದೆ. ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಲಾಗುತ್ತಿದೆ ಎಂದರು. ಇದೇ ಸಮಾರಂಭದಲ್ಲಿ ಪತ್ರಿಕಾ ರಂಗದಲ್ಲಿ ಹಲವು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವ ಗೋಪಿಚಂದ್ ತಾನ್ಲೆ ಹಾಗೂ ಸಂಜೆವಾಣಿ ದಿನಪತ್ರಿಕೆ ವರದಿಗಾರರಾಗಿರುವ ಶಿವಕುಮಾರ್ ಸ್ವಾಮಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಗವಿಸಿದ್ದಪ್ಪ ಹೊಸಮನಿ, ಮುಖ್ಯ ಅತಿಥಿಗಳಾಗಿ ಸುದ್ದಿ ಸಮಯ ವಾಹಿನಿಯ ಸಂಪಾದಕರಾಗಿರುವ ರವೀಂದ್ರ ಸ್ವಾಮಿ, ಪ್ರಾಣಿಗಳ ಮೇಲಿನ ಕ್ರೌರ ತಡೆ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷ ಡಾ. ಅಶೋಕ್ ಕುಮಾರ್ ಬಿ. ನಾಗುರೆ, ಕೇಂದ್ರ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯದ ಕನ್ನಡ ಭಾಷಾ ತಜ್ಞ ಸಮಿತಿ ನೂತನ ಸದಸ್ಯ ಡಾ. ರಾಜ್ಕುಮಾರ್ ಹೆಬ್ಬಾಳೆ, ಉದ್ಯಮಿ ಜ್ಞಾನೇಶ್ವರ ಪೋಕಲ್ವಾರ್, ಶಿವರಾಜ್ ಗೊಮ್ಮೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀಮಠದ ಅಧಿಪತಿಯಾಗಿರುವ ಪೂಜ್ಯ ಗಂಗಾಧರ ಶಿವಾಚಾರ್ಯರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಪಾಟೀಲ್, ರಮೇಶ್ ಸ್ವಾಮಿ ಕಾನೋಡೆ, ಸಂಜೀವ್ ಕುಮಾರ್ ಕಾರ್ಗ, ಪವನ್ ಕುಮಾರ್ ನಾಟೇಕರ್ ಸೇರಿದಂತೆ ಶಿವಶಂಕರ್ ಸ್ವಾಮಿ, ಸಿದ್ದರಾಮ್ ಮೈಲೂರ್, ಹಣಮಂತ್ ಉಪ್ಪೆ, ನಾಗಶೆಟ್ಟಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಓಂ ಶಾಂತಿ. 1982ರಿಂದ ಕರ್ನಾಟಕ ರಾಜ್ಯದಲ್ಲಿ ಸಂಜೆಯ ದಿನಪತ್ರಿಕೆಯಾಗಿ ಸಂಜೆವಾಣಿ ದಿನಪತ್ರಿಕೆಯು ನಾಡಿನ ಎಲ್ಲ ಮೂಲೆ ಮೂಲೆಗಳಿಗೆ ತಾಜಾ ಸುದ್ದಿಗಳನ್ನು ಬಿತ್ತರಿಸುವಂಥ ಅದ್ಭುತ ಕಾರ್ಯವನ್ನು ಮಾಡ್ತಾ ಬರ್ತಾ ಇದೆ. 36 ವರ್ಷಗಳಿಂದ ನಿರಂತರವಾಗಿ ತಮ್ಮ ಗ್ರಾಹಕರನ್ನು ತಾಜಾ ಸುದ್ದಿಗಳನ್ನು ಕೊಡುವುದರ ಜೊತೆಗೆ ಬಹಳ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳನ್ನು ಸಹ ಬಿತ್ತರಿಸುವಂಥ ಕೆಲಸ ಮಾಡ್ತಾ ಇದೆ. ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ
ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡುವುದರ ಮೂಲಕ ಈ ನಾಡಿನ ಹೆಮ್ಮೆ ಹಾಗೂ ಸಮೃದ್ಧಿ ದಿನಪತ್ರಿಕೆಯಾಗಿ ಹಾಗೂ ಈ ನಾಡಿನಲ್ಲಿ ಮೊಟ್ಟ ಮೊದಲು ಈ ಪೇಪರ್ ಆಗಿ ಹೊರಹೊಮ್ಮಿರುವಂತಹ ಸಂಜೆವಾಣಿ ಪತ್ರಿಕೆಯು 36 ವಸಂತಗಳನ್ನು ಪೂರೈಸಿ 37ನೇ ವಸಂತದಲ್ಲಿ ಇವತ್ತು ತಮ್ಮ ಕಾರ್ಯವನ್ನು ಮುಂದುವರಿಸಿದೆ. ಇವತ್ತು ವಿಶೇಷವಾಗಿ ಎಲ್ಲ ಕಡೆ ಒಂದು ಕೇಕ್ ಕಟ್ ಮಾಡಿ ಮೂಲಕ ಒಂದು ಹೊಸ ವರ್ಷ ಆಚರಿಸುವುದರ ಬದಲಾಗಿ ಸಂಜೆವಾಣಿ ಪತ್ರಿಕೆಯು ಒಂದು ಆಧ್ಯಾತ್ಮಿಕ ಸ್ಥಳದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಹೊಸ ವರ್ಷವನ್ನು ಆಚರಿಸುವಂಥ ಒಂದು ಪರಿಪಾಠವನ್ನು ಬೀದರ್ನಲ್ಲಿ ಸಂಜೆವಾಣಿ ಪತ್ರಿಕೆ ಒಂದು ನನ್ನ ನೇತೃತ್ವದಲ್ಲಿ ಮಾಡ್ತಾ ಇದೆ. ನನ್ನ ಹೆಸರು ಶಿವಕುಮಾರ್ ಸ್ವಾಮಿ. ಈ ಒಂದು ಸಂಜೆವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರನಾಗಿ ಕಳೆದ 7 ವರ್ಷಗಳಿಂದ ನಾನು ಬೀದರ್ ಜಿಲ್ಲೆಯಲ್ಲಿ ಸೇವೆಯನ್ನು ನೀಡುತ್ತಾ ಇದ್ದೇನೆ. ಧನ್ಯವಾದಗಳು. ಬಾಲ್ಗೆ ತಾಲೂಕಿನ ಖಾನಾಪುರ ಗ್ರಾಮದ ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಮೈಲಾರ ಮಲ್ಲಣ್ಣ ದೇವರ ಜಾತ್ರಾ ಮಹೋತ್ಸವವನ್ನು 1 ತಿಂಗಳ ಕಾಲವಾಗಿ ಅತಿ ವೈಭವ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ಈ ತಿಂಗಳಲ್ಲಿ 5 ಬಾರಿ ಮಲ್ಲಣ್ಣ ದೇವರ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಪೂರ್ಣಿಮೆಯ 2ನೇ ರವಿವಾರದಂದು ಅಲಂಕೃತ ದೇವರ ಪಲ್ಲಕ್ಕಿ ಉತ್ಸವವನ್ನು ಲಕ್ಷಾಂತರ ಭಕ್ತರ ಸಮಾಗಮದಿಂದ ಜರುಗಿತು. ಈ ಜಾತ್ರಾ ಮಹೋತ್ಸವದ ವಿಶೇಷತೆ ಕೊಬ್ಬರಿ ಭಂಡಾರ ಮಿಶ್ರಿತವನ್ನು ವಿಜಯದ ಸಂಕೇತವಾಗಿ ಮಂದಿರದ ಸುತ್ತಲೂ ಭಕ್ತರು ಹಾರಿಸಿ ದೇವರ ಆರಾಧನೆಯನ್ನು ಮಾಡುತ್ತಾರೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಬಾಲ್ಗೆ ತಾಲೂಕಿನ ಖಾನಾಪುರದ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಡಿಸೆಂಬರ್ 13ರಂದ ಆರಂಭವಾಗಿದ್ದು ಜನವರಿ 13ರವರೆಗೆ ನಡೆಯಲಿದೆ. ಮೈಲಾರ ಮಲ್ಲಣ್ಣ ಜಾತ್ರೆಯು 1 ತಿಂಗಳ ಕಾಲ ನಡೆಯುವ ಜಿಲ್ಲೆಯ ಏಕೈಕ ಜಾತ್ರೆಯಾಗಿದೆ. ಅಸಂಖ್ಯಾತ ಭಕ್ತರ ಸಮ್ಮುಖದಲ್ಲಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪಲ್ಲಕ್ಕಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಜರುಗಿಸಿತು. ಕರ್ನಾಟಕ ಮಾತ್ರವಲ್ಲದೆ ನೆರೆಯ ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧೆಡೆ ಅಪಾರ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಹರಕೆಗಳನ್ನು ತೀರಿಸಿದರು. ಈ ಜಾತ್ರಾ ಮಹೋತ್ಸವ ಕುರಿತಾಗಿ ಮಂದಿರದ ಆಚಾರ್ಯರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಎಲಿಯ ಮೈಲಾರ ಮಲ್ಲಣ್ಣ ದೇವರನ್ನ ಮಹಾರಾಷ್ಟ್ರದಲ್ಲಿ ಖಂಡೋಬ ಎಂದು ಕರೆಯಲಾಗುತ್ತದೆ. ಮೈಲಾರ ಮಲ್ಲಣ್ಣನು ಶಿವನ ಅವತಾರವಾಗಿದ್ದು, ದೈತ್ಯರ ವಧೆಯ ನಿಮಿತ್ತವಾಗಿ ಮೈಲಾರ ಮಲ್ಲಣ್ಣನ ವಿಜಯದ ಸಂಕೇತವಾಗಿ ಎಂದಿಗೂ ಕೂಡ ದೇವಸ್ಥಾನದ ಸುತ್ತಲೂ ಕೊಬ್ಬರಿ ಹಾಗೂ ಭಂಡಾರ ಮಿಶ್ರಿತವನ್ನ ಭಕ್ತರು ಹಾರಿಸಿ ಶಿವ ಮಲ್ಲಾರಿ 7 ಕೋಟೆ ಉಗಿ ಉಗಿ ಎಂದು ಹೇಳುತ್ತಾರೆ ಎಂದರು. ಓಂ ನಮೋ ಮಾರ್ಥಂಡ ಭೈರವಾಯ ನಮಃ. ನಮ್ಮ ಹೆಸರು ಆಕಾಶ್ ಬಿಹಿರಿವಗಿ ಅಂತೇಳಿ ಇವತ್ತು ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಮೈಲಾರದಲ್ಲಿ ಮೈಲಾರ ಮಲ್ಲಣ್ಣನ ಜಾತ್ರೆ ಒಂದು ನಡೆಯುತ್ತಿದ್ದು, ಪ್ರತಿ ವರ್ಷ ಎಳ್ಳಮಾಸೆಯಿಂದ ಚಟ್ಟಿ ಅಮಾವಾಸ್ಯೆವರೆಗೆ ಎಳ್ಳಮಾಸೆವರೆಗೆ 1 ತಿಂಗಳ ಕಾಲ ನಡೆಯುವಂಥ ಈ ಒಂದು ಜಾತ್ರೆಯಲ್ಲಿ ಇವತ್ತು ಪೂರ್ಣಿಮಾ ದಿವಸ 2ನೇ ರವಿವಾರ ಅಂತಂದರೆ ಇವತ್ತು ಮಲ್ಲಯ್ಯನ ಪಾಲ್ಕಿ 1 ತಿಂಗಳ ಜಾತ್ರೆಯಲ್ಲಿ 5 ಬಾರಿ ದೇವರ ಪಲ್ಲಕ್ಕಿಯನ್ನು ನಡೆಯುತ್ತಿದ್ದು, ಇವತ್ತಿನ ದಿನ ಸಾಯಂಕಾಲ ರಾತ್ರಿ 9 ಗಂಟೆಗೆ ದೇವರ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಹಾಗಾಗಿ ಇಲ್ಲಿ ಸುಮಾರು ಲಕ್ಷಾಂತರ ಜನರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆದು ಪಾವನರಾಗುತ್ತಾರೆ. ನೆರೆಯ ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹೀಗೆ ಸುತ್ತ ಹಲವಾರು ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಇವತ್ತಿನ ದಿನ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಇಲ್ಲಿ ವಿಶೇಷವೆಂದರೆ ಕೊಬ್ಬರಿ ಮತ್ತು ಭಂಡಾರ ಮಿಶ್ರಣ ಮಾಡಿ ದೇವಸ್ಥಾನದ ಸುತ್ತ ಶಿವ ಮಲ್ಲಾರಿ ಇಳಿಕೋಟ್ ಇಳಿಕೋಟ್ ಉಗೆ ಎಂದು ಹಾರಿಸುತ್ತಾರೆ. ಮೈಲಾರ ಮಲ್ಲಣ್ಣ ಶಿವನ ಅವತಾರ. ಇವರೊಬ್ಬರು ಅವರ ಹೆಂಡತಿಯರು ಗಂಗಮ್ಮ ಮಾಳಮ್ಮ ಅಂಥೇಳಿ. ಇವರಿಗೆ ಮಹಾರಾಷ್ಟ್ರನಲ್ಲಿ ಖಂಡೋಬ ಅಂತಾರೆ, ಕರ್ನಾಟಕದಲ್ಲಿ ಮೈಲಾರ ಮಲ್ಲಣ್ಣ ಅಂತಾರೆ. ಮಲ್ಲಹಾಸುರ ಮಣಿಕಾಸುರ ಎಂಬ ದೈತ್ಯರಿಗೆ ಸಂಹಾರ ಮಾಡೋಕ್ಕೋಸ್ಕರ ಸಾಕ್ಷಾತ್ ಪರಮಾತ್ಮನೇ ಮಾರ್ಥಂಡ ಭೈರವನ ಒಂದು ಅವತಾರವನ್ನು ತಾಳಿ ಮೈಲಾರದಲ್ಲಿ ನೆಲೆಸಿ ಮಲ್ಲಹಾಸುರ ಮಣಿಕಾಸುರ ಎಂಬ ದೈತ್ಯರ ಒಂದು ವಧೆಯನ್ನು ಮಾಡಿ ಒಂದು ವಿಜಯದ ರೂಪದಲ್ಲಿ ಕೊಬ್ಬರಿ ಭಂಡಾರವನ್ನು ಮಿಶ್ರಣ ಮಾಡಿ ಇಳಿಕೋಟ್ ಉಗೆ ಎಂದು ಆ ಒಂದು ದಿನ ಹಾರಿಸೋದಕ್ಕೋಸ್ಕರ ಇವತ್ತಿಗೂ ಕೂಡ ಒಂದು ದೈತ್ಯರ ವಿರುದ್ಧ ದೇವತೆಗಳು ವಿಜಯವನ್ನು ಸಾಧಿಸಿದರು ಎಂಬ ಒಂದು ಪ್ರತೀಕವಾಗಿ ಇಂದಿಗೂ ಕೂಡ ದೇವಸ್ಥಾನದ ಸುತ್ತ ಕೊಬ್ಬರಿ ಭಂಡಾರವನ್ನು ಮಿಶ್ರಣ ಮಾಡಿ ಶಿವಮಲ್ಲಾರಿ ಇಳಿಕೋಟ್ ಉಗೆ ಎಂದು ಭಕ್ತಾದಿಗಳು ಹಾರಿಸುತ್ತಾರೆ. ಅದೇ ರೀತಿ ಯುದ್ಧದಲ್ಲಿ ಆದಂತಹ ಗಾಯವನ್ನು ವಾಸಿ ಮಾಡಲು ಮೈಲಾರಲಿಂಗ ತನ್ನ ಸೈನಿಕರಿಗೆ ಅರಿಶಿಣವನ್ನು ಹಚ್ಚಿದ ಕೂಡಲೇ ಅವರಿಗೆ ಆದಂತಹ ಗಾಯವೆಲ್ಲ ವಾಸಿಯಾಯಿತು. ಹಾಗಾಗಿ ಈ ಒಂದು ಭಂಡಾರ ನಮ್ಮ ಹಣೆಯ ಮೇಲೆ ಹಚ್ಚಿಕೊಂಡರೆ ಯಾವುದೇ ಒಂದು ರೋಗ ರುಜಿನ ಬರುವುದಿಲ್ಲ, ಯಾವುದೇ ಒಂದು ರೋಗ ಇರಲಿ ಎಲ್ಲವೂ ಕೂಡ ಮಾಯವಾಗುತ್ತವೆ ಎನ್ನುವ ಒಂದು ನಂಬಿಕೆ.
ದೀಪಕ್ ಚಿದ್ರಿಯವರು ಮಾತನಾಡಿ, ದಕ್ಷಿಣ ಕಾಶಿ ಕ್ಷೇತ್ರದ ಶ್ರೀ ಮೈಲಾರ ಮಲ್ಲಣ್ಣನ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ಮೈಲಾರ ಮಲ್ಲಣ್ಣನ ದರ್ಶನ ಪಡೆಯುತ್ತಾರೆ ಎಂದರು. ರಾಜ್ಕುಮಾರ್ ಪಾಟೀಲ್ ಅವರು ಮಾತನಾಡಿ, ಒಂದು ತಿಂಗಳ ಕಾಲ ವಿಜೃಂಭಣೆಯಿಂದ ಆಚರಿಸುವ ಮೈಲಾರ ಮಲ್ಲಣ್ಣನ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಪ್ರತಿ ರವಿವಾರದಂದು ದೇವರ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ನಂತರ ಬರೀ ಜಿಲ್ಲೆಯಲ್ಲದೆ ರಾಜ್ಯವಲ್ಲದೆ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣದ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ತಮ್ಮ ಹರಕೆಯನ್ನು ತೀರಿಸುತ್ತಾರೆ ಎಂದು ತಿಳಿಸಿದರು. ಈ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದರ್ಶನ ಪಡೆದು ಮಲ್ಲಣ್ಣ ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ದಕ್ಷಿಣ ಕಾಶಿ ಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನ ಇಡೀ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಯುತ್ತೆ. ಹಾಗಾಗಿ ಹಿಂಗೆ ಬರ್ತಕ್ಕಂಥ ಭಕ್ತಾದಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನವನ್ನು ಬಂದು ದೇವರ ದರ್ಶನ ಪಡೆದುಕೊಂಡು ಹೋಗ್ತಾರೆ. ಪ್ರತಿ ಸಂಡೇ ರವಿವಾರದಂದು ಇದು 4ನೇ ರವಿವಾರ ನಿನ್ನೆ ಮುಗೀತು. ಈ ಮುಕ್ತಾಯ ಸಮಾರಂಭ 13ನೇ ಡೇಟಿಗೆ ಆಗುತ್ತೆ. ಅದಕ್ಕಾಗಿ ಇಡೀ ಎಲ್ಲ ಜನ ಭಕ್ತಾದಿಗಳು ಬಂದು ದೇವರಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಎಲ್ಲ ಜಾತಿಯವರು ಬಂದು ಹೋಗ್ತಾರೆ. ಜಾತಿ ಮತ ಭೇದ ಎಲ್ಲವನ್ನು ಬಿಟ್ಟು ಅಷ್ಟು ಜಾತಿಯವರು ದೇವರ ದರ್ಶನ ಪಡೆದುಕೊಂಡು ಹೋಗ್ತಾರೆ. ಅದಕ್ಕಾಗಿ ಲಕ್ಷಾಂತರ ಜನ ಹಿಂಗೆ ಬಂದು ದೇವರಿಗೆ ದರ್ಶನ ಮಾಡಿಕೊಂಡು ಹೋಗ್ತಾರೆ ಅಂತ ನಾನು ನಿಮ್ಮಲ್ಲಿ ಮಾತಾಡ್ತೇನೆ. ಈ ಆಂಧ್ರ ಮತ್ತು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯದಿಂದ ಲಕ್ಷಾಂತರ ಭಕ್ತರು ಬಂದು ದರ್ಶನ ಮಾಡ್ತಾರೆ. ಇವತ್ತು ದಿವಸ ಪ್ರತಿ ಒಂದು ತಿಂಗಳ ಜಾತ್ರೆಯಲ್ಲಿ 5 ಯಾವ ವರ್ಷ 5 ಬರ್ತಾವೆ, ಯಾವ ವರ್ಷ 4 ಬರ್ತಾವೆ ರೀ. ಅದರ ನಂತರ ಸಂಡೇ ಪಾಲ್ಕಿ ಮರಿತೀವಿ ರೀ. ಪಾಲ್ಕಿ ನಂತರ ಭಕ್ತಾದಿಗಳು ಬಂದು ನೆವದಿ ಮಾಡೋದು, ಟೇಂಗೊಳ್ಳೋದು, ಕಾಯಿ ಕರ್ಪೂರ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಪುನೀತರಾಗ್ತಾರೆ. ಭಕ್ತರ ಏನು ಆಸೆ ಹರಕೆನಿರ್ತಾವೆ ತೀರಿಸಿ ಅವರು ಹರಕೆ ಪೂರ್ವ ಸದ್ಮಕ್ಕೆ ಅರ್ಶಿಣ ಮತ್ತು ಭಂಡಾರ ಹಾರಿಸ್ತಾರೆ. ಯಾರು ಹರಕಿದವ್ರು ಕುದುರೆ ಏರಿಸ್ತಾರೆ, ಯಾರು ಹರಕಿದವ್ರು ಗಂಟೆ ಏರಿಸ್ತಾರೆ, ಯಾರು ಕಂಟ್ಲೆ ಬಿಡ್ತಾರೆ, ಹಿಂಗೆ ಏರಿಸ್ತಾರೆ ಸರ್. ಬೀದರ್ನ ಶರಣ ಉದ್ಯಾನವನದಲ್ಲಿ ಲಿಂಗಾಯತ ಮಹಾಮರ ಬಸವಸೇವಾ ಪ್ರತಿಷ್ಠಾನ ಬೀದರ್ ವತಿಯಿಂದ ನಗರದ ಪ್ರಯಾವಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಇಷ್ಟಲಿಂಗ ಯೋಗದೊಂದಿಗೆ 2019ನೇ ಹೊಸ ವರ್ಷದ ಪಾದಾರ್ಪಣೆಯ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲಾ ಬಸವ ಭಕ್ತರು ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದರು. ಇದೇ ವೇಳೆಯಲ್ಲಿ ಲಿಂಗಾಯತ ಮಹಾಸಭೆಯ ಬಸವಸೇವಾ ಪ್ರತಿಷ್ಠಾನ ವತಿಯಿಂದ 2019ರ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಲಾಯಿತು. 2019ರ ಹೊಸ ವರ್ಷಾಚರಣೆಯ ಪಾದಾರ್ಪಣೆಯ ಹಿನ್ನೆಲೆಯಲ್ಲಿ ನಗರದ ಶರಣ ಉದ್ಯಾನವನದಲ್ಲಿ ಬಸವಸೇವಾ ಪ್ರತಿಷ್ಠಾನ ವತಿಯಿಂದ ಸಾಮೂಹಿಕ ಇಷ್ಟಲಿಂಗ ಯೋಗದೊಂದಿಗೆ 2019ಕ್ಕೆ ಪಾದಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಎಲ್ಲ ಬಸವ ಭಕ್ತರು ಸಾಮೂಹಿಕವಾಗಿ ಶ್ರದ್ಧೆ ಭಕ್ತಿಯಿಂದ ಲಿಂಗ ಪೂಜೆಯನ್ನು ಅರ್ಥಪೂರ್ಣವಾಗಿ ಮಾಡಿದರು. ಇದೇ ವೇಳೆ ಹೊಸ ವರ್ಷದ ಕ್ಯಾಲೆಂಡರ್ ಅನಾವರಣಗೊಳಿಸಲಾಯಿತು. ಈ ಕುರಿತಾಗಿ ಅಕ್ಕ ಅನ್ನಪೂರ್ಣ ಅವರು ಮಾತನಾಡಿ, 2019ರ ಹೊಸ ವರ್ಷದಲ್ಲಿ ಎಲ್ಲರ ಆಶಯಗಳನ್ನು ದೇವರು ದಯಪಾಲಿಸಲಿ. ಜಗತ್ತಿಗೆ ಅಂಟಿಕೊಂಡಿರುವ ಭಯೋತ್ಪಾದನೆ, ಭ್ರಷ್ಟಾಚಾರ, ಅತ್ಯಾಚಾರ, ಕೊಲೆಗಳು ದೂರವಾಗಿ ಗುರುಬಸವವಾಣಿಯಂತೆ ಸತ್ಯಕ್ಕಾಗಿ, ಒಳಿತಿಗಾಗಿ ಛಲವಂತರಾಗಿ ಬದುಕುವ ಜನರ ವಾತಾವರಣ ನಿರ್ಮಾಣವಾಗಲಿ ಎಂದರು. ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು. 2019ನೇ ವರ್ಷ ಎಲ್ಲರ ಆಶಯಗಳನ್ನು ನೆರವೇರಿಸಲಿ. ಜಗತ್ತಿಗೆ ಅಂಟಿಕೊಂಡಿರ್ತಕ್ಕಂತಹ ಭಯೋತ್ಪಾದನೆ, ಭ್ರಷ್ಟಾಚಾರ, ಅತ್ಯಾಚಾರಗಳೆಲ್ಲವೂ ಕೂಡ ದೂರವಾಗಿ ಚೆಲ್ಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚೆಲ್ಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚೆಲ್ಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ
ಚೆಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಚೆಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಎನ್ನುವ ಗುರು ಬಸವ ವಾಣಿಯಂತೆ ಸತ್ಯಕ್ಕಾಗಿ ಒಳಿತಿಗಾಗಿ ಛಲವಂತರಾಗಿ ಬದುಕ್ತಕ್ಕಂಥ ಜನಾಂಗ ನಿರ್ಮಾಣವಾಗಲಿ, ಸಕಲ ಜೀವಾತ್ಮರಿಗೆ ಲೇಸಾಗಲಿ, ಲೋಕದಲ್ಲಿ ವಿಶ್ವದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ನೆಲೆಗೊಳ್ಳಲಿ. ಪ್ರತಿಯೊಬ್ಬರ ಮನದಲ್ಲಿ ಇವನಾರವ ಎನ್ನದೆ ಎಲ್ಲರನ್ನೂ ಎಂಥವರನ್ನು ಇವ ನಮ್ಮವ ಎಂದು ಇಂಬಿಟ್ಟುಕೊಳ್ತಕ್ಕಂತಹ ಪ್ರೇಮ ಪುಷ್ಪ ಅರಳಲಿ. ತನ್ಮೂಲಕ 2019 ಭಾರತಕ್ಕೆ ವಿಶ್ವಕ್ಕೆ ವಿಶ್ವಶಾಂತಿಯನ್ನು ನೀಡತಕ್ಕಂತಹ ವರ್ಷವಾಗಲಿ, ಎಲ್ಲರಿಗೂ ಹರ್ಷವನ್ನು ತರಲಿ ಅಂತ ಹಾರೈಸಿ 2 ಮಾತಿಗೆ ಮಂಗಲವನ್ನು. ಅಕ್ಕ ಗಂಗಾಂಬಿಕಾ ಅವರು ಮಾತನಾಡಿ, ಗುರು ಬಸವಣ್ಣನ ವಾಣಿಯನ್ನ ಎಲ್ಲರೂ ಪಾಲಿಸಬೇಕಾಗಿದೆ. ಜಗತ್ತಿನಲ್ಲಿ ನಡೆಯುವ ಅತ್ಯಾಚಾರ, ಅನ್ಯಾಯ, ಕೊಲೆಗಳು ನಿರ್ಮೂಲನೆಯಾಗಿ ಶಾಂತಿ, ಸಹಬಾಳ್ವೆ, ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಎಂದು ಹೊಸ ವರ್ಷದ ಶುಭವನ್ನ ಹಾರೈಸಿದರು. ಈ ಸಂದರ್ಭದಲ್ಲಿ ಬಸವಸೇವಾ ಪ್ರತಿಷ್ಠಾನದ ಹಲವು ಶರಣೆಯರು ಸೇರಿದಂತೆ ಹಲವು ಬಸವ ಭಕ್ತರು, ಮಹಿಳೆಯರು, ಮಕ್ಕಳು, ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ಇವನಾರವನೆನ್ನದೆ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವ ಗುರು ಬಸವಣ್ಣನವರ ವಾಣಿಯಂತೆ ಇಡೀ ಈ ಜಗತ್ತು ಮಹಾಮನೆ, ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಆ ಪರಮಾತ್ಮನ ಮಕ್ಕಳು. ಆದ್ದರಿಂದ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂಥ ಒಂದು ತತ್ವ ಗುರು ಬಸವಣ್ಣನವರು ಕೊಟ್ಟಿದ್ದರು. ಆದ್ದರಿಂದ 2019 ಸಕಲ ಜೀವಾತ್ಮರಿಗೆ ಲೇಸನ್ನೇ ಆಗ್ತಕ್ಕಂಥ ಒಂದು ಕಾರ್ಯ ಎಲ್ಲರಿಂದಲೂ ಸಾಗಲಿ. ಜಗತ್ತಿನಲ್ಲಿ ನಡೀತಕ್ಕಂಥ ಅನ್ಯಾಯ, ಅತ್ಯಾಚಾರ, ಭಯೋತ್ಪಾದನೆ, ಭ್ರಷ್ಟಾಚಾರ ನಿರ್ಮೂಲನೆಯಾಗಿ ಶಾಂತಿ, ಸಮಾಧಾನ, ನೆಮ್ಮದಿ ನೆಲೆಸಲಿ. ಸರ್ವರ ಆರೋಗ್ಯ ಸುಧಾರಣೆ ಆಗಲಿ, ಸರ್ವರು ನೆಮ್ಮದಿಯಿಂದ ಬದುಕಲಿ ಎಂದ ಶುಭ ಹಾರೈಸುತ್ತೇವೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. कोई स्पेशल ओकेजन मैम? हाँ, वो दीदी का बर्थडे है ना, तो उसके लिए कुछ लेना है. हाँ, वैसे ये आप पे भी काफी अच्छा लग रहा है. I think she'll really like this one, ma'am. है ना? जी. इसको पैक कर दो. Sure. हाय, रियली सॉरी यार लोलो. For what? वो गिफ्ट लेने का टाइम नहीं मिला ना, तो हैप्पी बर्थडे. डोंट बी सिली. बाय द वे, नाइस नेकलेस, है ना? The new Allure collection from Malabar Golden Diamonds. Give in to temptation. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಗೌಳಿ ಸಮಾಜ ಬೀದರ್ ವತಿಯಿಂದ ಶ್ರೀ ಸಂತ ಬಾಲಬ್ರಹ್ಮಚಾರಿ ದೇವರ್ಷಿ ಮಹಾದು ಅಪ್ಪನವರ 137ನೇ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಸಮಾಜ ಬಾಂಧವರಿಂದ ಆಚರಣೆ ಮಾಡಲಾಯಿತು. ಈ ಜಯಂತ್ಯೋತ್ಸವದ ನಿಮಿತ್ತವಾಗಿ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು, ಸಂತ ಬಾಲಬ್ರಹ್ಮಚಾರಿ ದೇವರ್ಷಿ ಗುರುಗಳ ಭಾವಚಿತ್ರದೊಂದಿಗೆ ಅಲಂಕೃತ ವಾಹನದಲ್ಲಿ ನಗರದ ಐತಿಹಾಸಿಕ ಪಾಂಡುರಂಗ ಮಂದಿರದಿಂದ ಆರಂಭವಾದ ಈ ಭವ್ಯ ಮೆರವಣಿಗೆಯು ನಗರದ ಪ್ರಮುಖ ವೃತ್ತ ರಸ್ತೆಗಳ ಮುಖಾಂತರ ಹಾದು ಗೌಳಿಗಲ್ಲಿ ಭವಾನಿ ಮಂದಿರ ತಲುಪಿ ಸಮಾವೇಶಗೊಂಡಿತು. ಗೌಳಿ ಸಮಾಜ ವತಿಯಿಂದ ಅತ್ಯಂತ ಅದ್ದೂರಿಯಾಗಿ ಸಂತ ಬಾಲಬ್ರಹ್ಮಚಾರಿ ದೇವರ್ಷಿ ಮಹಾದು ಅಪ್ಪನವರ 137ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗಿದ್ದು, ಈ ನಿಮಿತ್ತವಾಗಿ ಭವ್ಯ ಮೆರವಣಿಗೆಯನ್ನು ಸಮಾಜದ ಮುಖಂಡರಿಂದ ಹಮ್ಮಿಕೊಳ್ಳಲಾಯಿತು. ನಗರದ ಪಾಂಡುರಂಗ ಮಂದಿರದಿಂದ ಆರಂಭಗೊಂಡ ಅದ್ದೂರಿ ಮೆರವಣಿಗೆಯು ಚೌಬಾರ, ಗೌಳಿಗಲ್ಲಿ, ಪಾಠಗಲ್ಲಿ, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ ಮುಖಾಂತರವಾಗಿ ಹಾದು ಭವಾನಿ ಮಂದಿರದ ಗೌಳಿಗಲ್ಲಿ ತಲುಪಿ ಸಮಾವೇಶಗೊಂಡಿತು. ಈ ಭವ್ಯ ಮೆರವಣಿಗೆಯನ್ನು ಉದ್ದೇಶಿಸಿ ಸಮಾಜದ ಮುಖಂಡರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಸಮಾಜದ ಮುಖಂಡರು ನೆರೆದು ಸಮಾಜದ ಗುರುಗಳಾದ ಸಂತ ಬಾಲಬ್ರಹ್ಮಚಾರಿ ದೇವರ್ಷಿ ಮಹಾದು ಅಪ್ಪನವರ ಜಯಂತಿ ಆಚರಣೆಯನ್ನು ಮಾಡಲಾಗುತ್ತಿದೆ ಎಂದರು. ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡಿ, ಸಮಾಜದ ಮುಖಂಡರು ಸಾಮೂಹಿಕವಾಗಿ ನೆರೆದು ಸಮಾಜದ ಗುರುವಿನ ಸ್ಮರಣೀಯ ಅಂಗವಾಗಿ ನಗರದ ಐತಿಹಾಸಿಕ ಪಾಂಡುರಂಗ ಮಂದಿರದಿಂದ ಭವ್ಯ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡು ಗುರುವಿನ ಮಾರ್ಗದಲ್ಲಿ ನಡೆಯುವ ಸಂಕಲ್ಪವನ್ನು ಹೊಂದಬೇಕು ಎಂದು ತಿಳಿಸಿದರು. ಅದರಂತೆ ನಾಡಿನ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಶುಭವನ್ನು ಹಾರೈಸಿದರು. ಪ್ರತಿ ವರ್ಷ ಸರಿ ಈ ವರ್ಷನೂ ನಮ್ಮ ಗೌಳಿ ಸಮಾಜದಿಂದ ಶ್ರೀ ಸಂತ ಮಾಧವಪ್ಪ ದೇವರ್ಷಿ ಗೌಳಿಯವ್ರದ್ದು ಜಯಂತಿ ಉತ್ಸವ ಮಾಡಲಾಗ್ತಿದೆ. ಮತ್ತು ಅಂದರೆ ಈ ಮಹಾರಾಜ್ ಅಂದರೆ ಪರಮ ಪೂಜ್ಯ ಶ್ರೀ ಬಾಲ ಬ್ರಹ್ಮಚಾರಿ ಮಾಧವ ಅಪ್ಪಾಜಿಯವ್ರದ್ದು ಈಟ್ ಶಕ್ತಿ ಇದೆ ಅಂತಾರೆ. ಎಲ್ಲ ಕಾಸ್ಟ್ದವ್ರು ಅವ್ರ ಸಮ್ಮೇಳನ ಆಯ್ತದೆ ಇದೆ ಪ್ರತಿ ವರ್ಷ ಸರು. गवळी समाज
बीदर जिला शाखा की ओर से आज समाज के गुरु बाल ब्रह्मचारी महर्षि महादूजी अप्पा का यह एक वैभवपूर्वक जुलूस निकाला जा रहा है। नगर के प्रसिद्ध पांडुरंग मंदिर से यह जुलूस आरंभ हुआ है और समाज के सभी वरिष्ठ, सभी युवा, सारे लोग इसमें भागी होकर के अपने गुरु को स्मरण करके उस मार्ग पर चलने का संकल्प कर रहे हैं। इस संदर्भ में सभी को महाराज जी का आशीर्वाद मिले, यही मैं कामना करता हूं और बीदर जिले के समस्त जनता को नववर्ष की भी शुभकामनाएं मैं देता हूं। ಗೌಳಿ ಸಮಾಜದ ಪ್ರಮುಖರಾಗಿರುವ ಸುನೀಲ್ ಗೌಳಿ ಅವರು ಮಾತನಾಡಿ, ಗೌಳಿ ಸಮಾಜದ ಕುಲಗುರುಗಳಾಗಿರುವ ಸಂತ ಮಹಾದು ಅಪ್ಪನವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ಭವ್ಯ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ ಗೌಳಿ ಗಲ್ಲಿಯ ಭವಾನಿ ಮಂದಿರದ ಹತ್ತಿರದಲ್ಲಿ ಸಮಾಜದ ಮುಖಂಡರಿಂದ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗೌಳಿ ಸಮಾಜದ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಹಲವು ಕುಲಗುರು ಭಕ್ತರು ಉಪಸ್ಥಿತರಿದ್ದರು. यह बाल ब्रह्मचारी महादो अप्पा जो गौड़ी समाज के कुलगुरु हैं, इनके जयंती निमित्त बीदर शहर में समस्त गौड़ी समाज की ओर से इसका आचरण किया जा रहा है। ऐसे ही ये जो मुख्य चिड़गुप्पा धाम है बाड़ो अप्पा जी का, वहाँ पर भी इसका आचरण हो रहा है। और यह शोभा यात्रा नगर के पांडुरंग मंदिर से होते हुए चौबारा गौड़ी गली एवं हमारा फाटक गली और अंबेडकर सर्कल ऐसे होते हुए बसवेश्वर सर्कल से फिर फाटक गली भवानी मंदिर पर समाप्त होने जा रहा है। वहाँ पर समस्त गौड़ी समाज महाप्रसाद का आयोजन किए हैं। गौड़ी समाज और आजू बाजू के सभी हमारे बीदर नगर के बंधु मित्र वहाँ पे प्रसाद लेंगे और कार्यक्रम का समापन वहीं पे होगा। ನಗರದ ಗುಂಪಾ ಬಡಾವಣೆಯ ಸಿಂಧೋಲ ಕಲ್ಯಾಣ ಮಂಟಪದಲ್ಲಿ ವಿಕಾಸ್ ದ ಈವೆಂಟ್ ಪ್ಲಾನರ್ ವತಿಯಿಂದ 2019ರ ಹೊಸ ವರ್ಷಾಚರಣೆಯ ಪಾದಾರ್ಪಣೆಯ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ನಿಮಿತ್ತವಾಗಿ 2018ನೇ ಸಾಲಿನಲ್ಲಿ ಹಲವು ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆಗೈದ ಜಿಲ್ಲೆಯ 50 ಸಾಧಕರಿಗೆ ಗುರುತಿಸಿ ವಾರ್ಷಿಕ ಘನವೆತ್ತ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಗೌರವಿಸಲಾಯಿತು. ಅದರಂತೆ ಈ ಸಂಭ್ರಮಾಚರಣೆಯಲ್ಲಿ ನಗರದ ಹಲವು ಗಣ್ಯಾತಿ ಗಣ್ಯರು ಕುಟುಂಬ ಸಮೇತವಾಗಿ ಪಾಲ್ಗೊಂಡು ಡಿಜೆಯ ನಾದಕ್ಕೆ ತಾಳವನ್ನು ಹಾಕಿ ಸಂಭ್ರಮಿಸಿದರು. ಬೇದನ ಗೊಂಬಾ ಬಡಾವಣೆಯ ಸಿಂಧೋಲ ಕಲ್ಯಾಣ ಮಂಟಪದಲ್ಲಿ ವಿಕಾಸ್ ದ ಈವೆಂಟ್ ಪ್ಲಾನರ್ ವತಿಯಿಂದ ಆಯೋಜನೆ ಮಾಡಲಾದ ಹೊಸ ವರ್ಷಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಕಳೆದ 2018ನೇ ಸಾಲಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಲವು ಕಲಾವಿದರನ್ನ, ಸಮಾಜ ಸೇವಕರನ್ನ ಗುರುತಿಸಿ ಜಿಲ್ಲೆಯ 55 ಸಾಧಕರಿಗೆ ವಿಕಾಸ್ ದ ಈವೆಂಟ್ ಪ್ಲಾನರ್ ವತಿಯಿಂದ ಘನವೆತ್ತ ವಾರ್ಷಿಕ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಗೌರವಿಸಲಾಯಿತು. ಈ ಹೊಸ ವರ್ಷಾಚರಣೆಯ ಪಾದಾರ್ಪಣೆಯ ಹಿನ್ನೆಲೆಯಲ್ಲಿ ಹಲವು ಗಣ್ಯಾತಿ ಗಣ್ಯರು ಕುಟುಂಬ ಸಮೇತವಾಗಿ ಸಮಾರಂಭದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಅದರಂತೆ ಮಕ್ಕಳಿಂದ ದೊಡ್ಡವರವರೆಗೂ ಡಿಜೆ ನಾದಕ್ಕೆ ತಾಳವನ್ನು ಹಾಕಿ ಹೊಸ ವರ್ಷಾಚರಣೆಯ ಪಾದಾರ್ಪಣೆಯನ್ನು ಮಾಡಿದರು. ಬೆಂಗೆ ನರೇಂದ್ರ ಗೋರೆ ಅವರು ಮಾತನಾಡಿ, ಬೀದರ್ನಲ್ಲಿ ವಿಕಾಸ್ ಗೋಯಲ್ ಹಾಗೂ ಮಹಿಳೆಯರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಜಿಲ್ಲೆಯ 50 ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನವನ್ನು ಮಾಡುತ್ತಿರುವುದು ಬಹಳ ಸಂತೋಷದ ಸಂಗತಿ. 50 ಸಾಧಕರನ್ನ ಒಂದೇ ವೇದಿಕೆ ಮೇಲೆ ನೋಡುತ್ತಿರುವುದು ವೈಶಿಷ್ಟ್ಯಮಯವಾಗಿದೆ ಎಂದರು. ವಿಕಾಸ್ ಗೋಯಲ್ and Womania Express के jointly organization program. First time 50 जने 50 डिफरेंट पर्सन्स को ये अवार्ड देना ये पहली बार हो रहा है बीदर में। ऐसा बीदर में मैं हम लोग आके इंटरनेशनल वंडर बुक ऑफ रिकॉर्ड देना भी पूरे वंडर बुक ऑफ रिकॉर्ड के 10 ईयर्स लाइफ में भी फर्स्ट टाइम है ये न्यू ईयर सेलिब्रेशन के तत्वाधान में ऐसा फंक्शन करना। विशाल गोयल बहुत अच्छा कार्यक्रम कर रहा है, इसलिए ये अवार्ड से सम्मान किया है। इंटरनेशनल वंडर बुक ऑफ रिकॉर्ड अवार्ड से सम्मान करके इंटरनेशनल अवार्ड डिफरेंट पीपलों को देते हैं, फिर भी फर्स्ट टाइम एक 50 जने डिफरेंट पर्सन्स लोगों को अवार्ड देना और ऐसे डिफरेंट आर्टिस्ट, डॉक्टर, एक्टर, कोरियोग्राफर ऐसा डिफरेंट पर्सनों को एक ही स्टेज के ऊपर लेके आना जैसे फर्स्ट टाइम है। इसलिए ये इंटरनेशनल वंडर बुक ऑफ रिकॉर्ड में उन लोगों का नाम दाखिल हुआ बोल के बहुत खुशी से बोलते हुए सबको आप ऐसे वालों को सबको भी ये नया साल का शुभकामना देते हुए थैंक यू। ಸಾಧನಾ ಕಾಶಿನಾಥ್ ಅವರು ಮಾತನಾಡಿ,
ವಿಕಾಸ್ ಗೋಯಲ್ ಅವರೊಟ್ಟಿಗೆ ಸೇರಿ ಜಿಲ್ಲೆಯ 50 ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದ ವಿಭಿನ್ನ ಸಾಧಕರಿಗೆ ಗುರುತಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿದರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಕಾಸ್ ಗೋಯಲ್ ದಂಪತಿಗಳು, ಡೆನ್ ನೆಟ್ವರ್ಕ್ನ ಮಾಲೀಕರಾದ ರವೀಂದ್ರ ಸ್ವಾಮಿ, ಶ್ರೀಮತಿ ರೇಖಾ ಅಪ್ಪಾರಾವ್ ಸೌದಿ, ಕನ್ನಡಪ್ರಭ ದಿನಪತ್ರಿಕೆಯ ಅಪ್ಪಾರಾವ್ ಸೌದಿ ಸೇರಿದಂತೆ ವಿಕಾಸ್ ದ ಈವೆಂಟ್ ಪ್ಲಾನರ್ನ ಪ್ರಮುಖರು, ಸದಸ್ಯರು, ಹಲವು ಸಾಧಕರು ಉಪಸ್ಥಿತರಿದ್ದರು. ತೆಗೆದುಕೊಳ್ಳಬೇಕೆಂದು ಕೋರಿಕೆ. ದಯವಿಟ್ಟು ಜೋರಾದ ಚಪ್ಪಾಳದೊಂದಿಗೆ ಪ್ರಶಸ್ತಿಯನ್ನು ಪಡೆದ ಎಲ್ಲಾ ವ್ಯಕ್ತಿಗಳಿಗೆ ಪ್ರೋತ್ಸಾಹವನ್ನು ಕೊಡೋಣ. ಮಿಸ್ಟರ್ रवि स्वामी, प्रॉप आरएस, मिस्टर संदीप बिरला, पूरे जोश खरोश के साथ डांसर ಮಿಸ್ಟರ್ ಅಭಿಷೇಕ್ ಇನಾನಿ, ಸೋಷಿಯಲ್ ಸಾಧನೆಗೈದ ವ್ಯಕ್ತಿಗಳಿಗೆ ಇಂದು ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಒಬ್ಬೊಬ್ಬರಾಗಿ ದಯವಿಟ್ಟು ಬೇಗ ಬೇಗ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಕೋರಿಕೆ. ಮಿಸ್ಟರ್ ಡಿಜೆ ವೀನಿಕ್, ಇಂದಿನ ಕಾರ್ಯಕ್ರಮ ಪ್ರೊಡ್ಯೂಸರ್ ಆಗಿರುವ ಮಿಸ್ಟರ್ ಡಿಜೆ ವೀನಿಕರು ಇತ್ತೀಚೆಗೆ ಬೀದರಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಸಿಂಗರ್ ಅಂಡ್ ಕೊರಿಯೋಗ್ರಾಫರ್ ಅಂಡ್ ಡಾನ್ಸರ್ ನಂದಿನಿ ಸಿಪ್ಪೇಕರ್, मिस्टर मोहम्मद मजीद. जोरदार तालियां देवियों सज्जनों. ये हमारे जितने भी, मैं अपने मेहमानों को बता दूं कि आपके लिए स्वादिष्ट व्यंजन की व्यवस्था कर दी गई है. आप जो भी मेहमान ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಆಗಿದೆ. ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಅವಾರ್ಡ್ಸ್ನು ಬೀದರ್ನಲ್ಲಿ 50 ಡಿಫ್ರೆಂಟ್ ಕ್ಯಾಟಗರೀಸ್ ಅವರಿಗೆ ಕೊಡ್ತಾ ಇದ್ದೀವಿ. ಆಗಲೇ ನಮ್ಮ ಕೋಆರ್ಡಿನೇಟರ್ಸ್ ಅವ್ರು ಬಂದು ಬಿಂಗಿ ನರೇಂದ್ರ ಗೌಡು ಮತ್ತು ಡಾಕ್ಟರ್ ಸುವರ್ಣಶ್ರೀ ಅವರು, ಸೌತ್ ಇಂಡಿಯಾ ಕೋಆರ್ಡಿನೇಟರ್ ಆಫ್ ವಂಡರ್ ಬುಕ್ ಆಫ್ ರೆಕಾರ್ಡ್, ಅವರು ಬಂದು ಎಲ್ಲರಿಗೆ ಆನರ್ ಮಾಡಿದ್ದಾರೆ. ಆಮೇಲೆ ನಾನು ವಿಕಾಸ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ ಇದು ಅವಾರ್ಡ್ ಶೋ ಆರ್ಗನೈಸ್ ಮಾಡೋಕ್ಕೆ. ಆಮೇಲೆ ನಮ್ಮ ಕೋಆರ್ಡಿನೇಟರ್ಸ್ ಬಂದು ಜ್ಯೋತಿ ಅದರ ಮತ್ತು ಸಂಜನಾ ಅವರದಾರ, ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಗೆ ಸಪೋರ್ಟ್ ಮಾಡೋದು DJ ವಿನಿಕ್ ಅವರು. ಆಮೇಲೆ ನಮ್ಮ ಸಪೋರ್ಟಿಂಗ್ನಲ್ಲಿ ಭಾಳಷ್ಟು ಜನ ಅದಾರ, ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಅವಾರ್ಡ್ ಸಕ್ಸಸ್ಫುಲ್ ಆಗೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು 2 ಮಾತು ಹೇಳಿ ನನ್ನ ಹೆಸರು ಸಾಧನಾ ಕಾಶಿನಾಥ್. ನಾನು ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ನಗರದ ನಾವದಗಿರಿಯಲ್ಲಿರುವ ಮಾದಿಗ ದಂಡೋರ ಮೀಸಲಾತಿ ಸಮಿತಿ ಹೋರಾಟ ಸಮಿತಿ ಜಿಲ್ಲಾ ಕಾರ್ಯಾಲಯದಲ್ಲಿ ಈಚೆಗೆ ನಿಧನರಾಗಿರುವ 92 ವರ್ಷದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಸೂಲಗಿತ್ತಿ ನರಸಮ್ಮ ಅವರಿಗೆ 2 ನಿಮಿಷಗಳ ಕಾಲವಾಗಿ ಮೌನಾಚರಣೆಯನ್ನು ಹಾಗೂ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸುವ ಮೂಲಕವಾಗಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಇದೇ ವೇಳೆಯಲ್ಲಿ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಫರ್ನಾಂಡಿಸ್ ಹಿಪ್ಪಳ್ಗಾರ್ ಅವರು ಮಾತನಾಡಿದರು. ರಾಜ್ಯದ 30 ಜಿಲ್ಲೆಗಳಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಹೆರಿಗೆ ವಿಭಾಗಕ್ಕೆ ಡಾಕ್ಟರ್ ಸೂಲಗಿತ್ತಿ ನರಸಮ್ಮ ಎಂದು ನಾಮಕರಣವನ್ನು ಮಾಡುವ ಮೂಲಕವಾಗಿ ರಾಜ್ಯ ಮೈತ್ರಿ ಸರ್ಕಾರಕ್ಕೆ ಒತ್ತಾಯವನ್ನು ಹೇರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಬೈದನ ಹಿರೇಮಠ ಸಂಸ್ಥಾನ ಲಾಡ್ಗೇರಿಯಲ್ಲಿ ಸಂಜೆ ಕನ್ನಡ ದಿನಪತ್ರಿಕೆ ವತಿಯಿಂದ ಹೊರತರುತ್ತಿರುವ 2019ರ ಕ್ಯಾಲೆಂಡರ್ ಬಿಡುಗಡೆಯ ಸಮಾರಂಭ. ಒಂದು ತಿಂಗಳ ಕಾಲ ವಿಜೃಂಭಣೆಯಿಂದ ಆಚರಿಸುವ ಏಕೈಕ ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವ. ಈ ನಿಮಿತ್ತವಾಗಿ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮ. ಲಿಂಗಾಯತ ಮಹಾಮರ ಬಸವಸೇವಾ ಪ್ರತಿಷ್ಠಾನ ಬೀದರ್ ವತಿಯಿಂದ ಇಷ್ಟಲಿಂಗ ಯೋಗದೊಂದಿಗೆ 2019ಕ್ಕೆ ಪಾದಾರ್ಪಣೆಯ ಕಾರ್ಯಕ್ರಮ. ಸಂತ ಬಾಲ ಬ್ರಹ್ಮಚಾರಿ ದೇವಶ್ರೀ ಮಹಾದು ಅಪ್ಪನವರ 137ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಗೌಳಿ ಸಮಾಜ ವತಿಯಿಂದ ಕುಲಗುರುಗಳ ಭಾವಚಿತ್ರದ ಭವ್ಯ ಮೆರವಣಿಗೆ. ನಗರದ ಸಿಂಧೋಲ್ ಕಲ್ಯಾಣ ಮಂಟಪದಲ್ಲಿ ವಿಕಾಸ್ ದ ಈವೆಂಟ್ ಪ್ಲಾನರ್ ವತಿಯಿಂದ ಹೊಸ ವರ್ಷಾಚರಣೆ ವಿಶೇಷ ಕಾರ್ಯಕ್ರಮ. ಈ ಪ್ರಯುಕ್ತವಾಗಿ ಜಿಲ್ಲೆಯ 50 ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಪದ್ಮಶ್ರೀ ಡಾಕ್ಟರ್ ಸೂಲಗಿತ್ತಿ ನರಸಮ್ಮಗೆ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.